ಇವತ್ತಿನ ವಿಶೇಷತೆಗೆ ಎಲ್ರಿಗೂ ನನ್ನ ನಮಸ್ಕಾರ. ನಾನು ನಿಮ್ಮ ಚಂದ್ರಗೌಡ. ಇವತ್ತು ನಮ್ಮ ಬ್ರೂಚು ನಾನು ಎದ್ಮೇಲೆ ಹೋಗಿ ಮಲಗಿದ್ದ. ಅದಾದಮೇಲೆ ನಾನು ಒಂದು ಪೀಸ್ ಪಪಾಯ ತೊಗೊಂಡು ತಿನ್ನೋದ ಅಂತ ಹೇಳಿ ಹೋಗಿ ಕೂತ್ಕೊಂಡೆ. ಸೊ ತಿಂದಾದ್ಮೇಲೆ ನಮ್ಮ ಅಮ್ಮ ಹೇಳಿದ್ರು ಎಲ್ರಿಗೂ ಟೀ ಬಿಡ್ಕೋಬಾ ಅಂತೇಳಿ ನಾನು ಟೀ ಬಿಡೋಕ್ಕೆ ಅಂತ ಬಂದೆ ಅಡುಗೆ ಮನೆಗೆ. ಸೊ ಟೀ ಬಿಡುವಾಗ ನನಗೆ ಅಂತ ಇಟ್ಟಿದ್ದು ಗ್ಲಾಸು ಚಿಕ್ಕಾಗಿತ್ತು. ಸೊ ಅದಕ್ಕೆ ನಾನು ಗ್ಲಾಸ್ನ ಬೇರೆ ತೊಗೊಂಡು ಟೀ ಬಿಟ್ಟೆ. ಸೊ ಅದಾದಮೇಲೆ ನಮ್ಮ ಅಮ್ಮಗೂ ನನ್ನ ತಂಗಿ ಈಚೆ ಕೊಟ್ಬಿಟ್ಟು ಆಮೇಲೆ ನಾನು ಎತ್ಕೊಂಡು ಈಚೆ ಕಡೆ ಹೋದಾಗ ನಮ್ಮಮ್ಮ ಟೀ ಕುಡಿತಾ ನೆನ್ನೆ ಅಪ್ಲೋಡ್ ಮಾಡಿದ ವ್ಲಾಗ್ನ ಇವತ್ತು ನೋಡ್ತಾ ಕೂತಿದ್ರು. ಟೀ ಕುಡಿದಾದ್ಮೇಲೆ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡಬೇಕು ಅಂದರೆ ಅದಕ್ಕೆ ಫಸ್ಟ್ ನನ್ನ ರೂಮ್ನೇ ಕ್ಲೀನ್ ಮಾಡುವಾಗ ನೆನ್ನೆ ತಂದಿದ್ದು ಮೆಂಟಸ್ ಕಾರ್ಡನ್ನ ನೋಡಿದೆ. ಅದಕ್ಕೆ ನಾವು ಅಮ್ಮನ ಸೈನ್ನ ಹಾಕಿಸ್ದೆ. ಆಮೇಲೆ ಬ್ರೂಚು ನಮ್ಮ ರೂಮಲ್ಲಿ ಮಲಗಿದ್ದ. ಸೊ ಅವನನ್ನು ರೂಮಿಂದ ಈಚೆ ಹಾಕ್ಬಿಟ್ಟು ನೆನೆ ತೆಗೆದಿದ್ದ ಬಟ್ಟೆ ಎಲ್ಲ ಕವರ್ಗೆ ತುಂಬಬೇಕಿತ್ತು. ಸೊ ಅದಕ್ಕೆ ಅದನ್ನೆಲ್ಲ ಕವರ್ಗೆ ತುಂಬ ನನ್ನ ರೂಮ್ನ ಕ್ಲೀನ್ ಮಾಡೋದಕ್ಕೆ ಅಂತ ನಾವು ಶುರು ಮಾಡ್ಕೊಂಡ್ವಿ. ಆದರೆ ಫೋನ್ ಎಲ್ಲಿಡಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ, ಟ್ರೈಪಾಡ್ನ ತಂದು ಕಿಟಕಿಗೆ ಫಿಕ್ಸ್ ಮಾಡಿಬಿಟ್ಟು ಫೋನ್ನ ಅಲ್ಲಿ ಹಾಕ್ಬಿಟ್ಟು ನಾನು ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡಾಗ ಹಾಗೆ ಮಧ್ಯದಲ್ಲಿ ಮೆಮೊರಿಯೇಬಲ್ ಆಗಿ ಏನೇನಾದರೂ ಔಸ್ ಇಟ್ಟಿರ್ತೀವಲ್ಲ ಅದೆಲ್ಲ ಸಿಗ್ತಿತ್ತು. ಹಂಗೆ ನೋಡೋದಾದರೆ ಲೈಕ್ ಅಲ್ಲೆಲ್ಲ ಟ್ರೈಪೋಡ್ಸು ಸ್ಪೀಕರ್ ಎಲ್ಲ ಸಂದಿಲ್ ತೂರ್ಕಿದೆ. ಸೊ ಆಮೇಲೆ ಚಾರ್ಜಸ್ ವೈರು ಮತ್ತು ನನ್ನ ವಾಚ್ ಚಾರ್ಜಸ್ಸು ಪ್ರಿಂಟರ್ದು ವೈರ್ಸ್ ಎಲ್ಲ ಸೈಡಲ್ಲಿ ಚೂರಿಸಿ ಅದೆಲ್ಲ ಒಂದಕ್ಕೊಂದು ನುಳ್ಕೊಂಡಿತ್ತು. ಸೊ ಅದನ್ನೆಲ್ಲ ಬಿಡಿಸಿ ನನ್ನ ಟೇಬಲ್ನಂತೂ ಕ್ಲೀನ್ ಮಾಡಿದೆ. ಟೇಬಲನ್ನು ಕ್ಲೀನ್ ಆಯಿತು. ಆದರೆ ಡ್ರೆಸ್ಸಿಂಗ್ ಟೇಬಲ್ ಮುಂದಿದ್ದ ಕಸ ಹಂಗೆ ಇತ್ತು. ಸೊ ಅದಕ್ಕೆ ಡ್ರೆಸ್ಸಿಂಗ್ ಟೇಬಲ್ನ ಎಲ್ಲ ಫುಲ್ ಕ್ಲೀನ್ ಮಾಡಿ ಒಟ್ಟಿಗೆ ರೂಮಿಂದ ಆಚೆ ಕಸನ ತಳ್ಳಿದೆ. ಇದ್ರ ಮಧ್ಯೆ ನಾನು ಮಾಡಿದಂಥ ಡ್ರಾಯಿಂಗ್ಸ್ ಇತ್ತು. ಸೊ ಅದನ್ನು ಎತ್ತಿಟ್ಟು ನಾನು ನೆಕ್ಸ್ಟು ಕಾಲೇಜ್ಗೆಲ್ಲ ಇವತ್ತು ಝೂ ಪ್ಲ್ಯಾನ್ ಹಾಕಿದ್ದೆ. ಸೊ ಅದಕ್ಕೆ ಝೂಗೆ ಹೋಗೋದಕ್ಕೆ ಅಂತೇಳಿ ರೆಡಿ ಆದೆ. ಅಂತೂ ಮನೆಯಿಂದ ನಾನು ಹೊರಟೆ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಬೆಳಗ್ಗೆಯಿಂದ ಫೋನ್ ಮಾಡಿದರು. ಸೊ ಅವ್ರಿಂದ ಹೋಗ್ತಾ ಅವ್ರಿಗೆಲ್ಲ ಫೋನ್ ಮಾಡಿಕೊಂಡು ಶಾಪ್ ಹತ್ರ ಹೋದೆ. ಟೀ ಶರ್ಟ್ ಪ್ರಿಂಟಿಂಗ್ ಇತ್ತು. ಸೊ ಟೀ ಶರ್ಟ್ ಪ್ರಿಂಟಿಂಗ್ನ ಮುಗಿಸಿ ಆಮೇಲೆ ಮತ್ತೆ ಫ್ರೆಂಡ್ ಫೋನ್ ಮಾಡಿದ್ರು, ನಾವೆಲ್ಲ CBS ಇದ್ದೀವಿ ಅಂತೇಳಿ. ಸೊ ಅಲ್ಲಿಂದ ನಾನು ಡೈರೆಕ್ಟ್ ನಾನು ಝೂ ಹತ್ರ ಹೋದ್ರು, ಅವ್ರು ಯಾರೂ ಬಂದಿರಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ ಅಂದರೆ ಅಲ್ಲೇ ನಿಯರ್ ಇರೋ ಹೋಟೆಲ್ ಹತ್ರ ಹೋಗ್ಬಿಟ್ಟು ಒಂದು ವಡೆ ಮತ್ತು ಕಾಫಿನ ತೊಗೊಂಡು ಟೇಸ್ಟ್ ಮಾಡ್ತಾ ಕೂತಿದ್ದೆ. ಹಾಗೆ ಅಂಡರ್ ಪಾಸಿಂದ ಝೂಗೆ ಎಂಟ್ರಿ ಕೊಟ್ಟಾದಮೇಲೆ ಟಿಕೆಟ್ನ ತೊಗೊಂಡು ಸೊ ಟಿಕೆಟ್ನ ಹೋಗ್ತಾ ಎಂಟರ್ಸಲ್ಲಿ ಟಿಕೆಟ್ನ ಕೊಟ್ಟು ಒಳಗಡೆ ಅಂತ ಎಂಟ್ರಿ ಆದ್ವಿ. ಹೋಗ್ತಾ ನಮಗೆ ಮ್ಯಾಪ್ ಸಿಕ್ತು. ಆ ಮ್ಯಾಪ್ನ ನೋಡಿಕೊಂಡು ಹಾಗೆ ಝೂನ ನೋಡೋದಕ್ಕೆ ಅಂತೇಳಿ ಹೋದ್ವಿ. ಝೂದು ಫುಲ್ ವ್ಲಾಗ್ ವೀಡಿಯೋ ಯೂಟ್ಯೂಬ್ ಚಾನಲ್ ಇರುತ್ತೆ, ಮಿಸ್ ಮಾಡದೆ ನೋಡಿ. ಹಾಗೆ ನಡೆದು ಸುಸ್ತಾಗಿ ಎಲ್ಲರೂ ನೀರು ಕುಡಿಯೋಣ ಅಂಥೇಳಿ ನಿಂತ್ಕೊಂಡ್ವಿ. ಸೊ ಆಮೇಲೆ ಹಂಗೆ ಮುಂದೆ ಹೋಗ್ತಾ ಸೊ ಒಂದಷ್ಟು ಪ್ರಾಣಿ ನೋಡಿಕೊಂಡು ಕೂತ್ಕೊಂಡ್ವಿ. ಅದ್ರ ಮಧ್ಯೆ ನಂಗಂತೂ ಫುಲ್ ಸುಸ್ತು. ಅಲ್ಲಿ ಅಡಾಪ್ಷನ್ ಸ್ಕೀಮ್ ಕೂಡ ಇದೆ. ಅಂತೂ ನಾವು ಫೈನಲ್ ಎಂಡ್ಗಂತೂ ಬಂದ್ವಿ. ಝೂ ಟ್ರಿಪ್ನ ಮುಗಿಸಿದ್ವಿ ಇವತ್ತಿಗೆ. ಆಮೇಲೆ ಸೀದಾ ನಾನು ಗಾಡಿ ಎತ್ಕೊಂಡು ನಮ್ಮ ಶಾಪ್ ಹತ್ರ ಹೋಗಿ ಟೀ ಶರ್ಟ್ ಪ್ರಿಂಟಿಂಗ್ ಇತ್ತು. ಸೊ ಟೀ ಶರ್ಟ್ ಪ್ರಿಂಟಿಂಗ್ ಹಾಕಿ ನಾನು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಬೇಕಿತ್ತು, ಲ್ಯಾಪ್ಟಾಪ್ಗೆ ಇನ್ಸ್ಟಾಲ್ ಮಾಡ್ಕೊಂಡು ರಿಟರ್ನ್ ಮನೆಗಂತೂ ಹೊರಟೆ. ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟೇ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.